ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 30. ಈ ಶ್ಲೋಕದಲ್ಲಿ ಭೌತಿಕ ಶರೀರದ ಒಡೆಯನಾದ ಶಾಶ್ವತವಾಗಿ ಕೊಲ್ಲಲ್ಪಡುವನು. ಈ ಆತ್ಮನು ಶರೀರದಲ್ಲಿ ಪ್ರತಿಯೊಬ್ಬರ ಭರತ ವಂಶಜನೇ. ಆದ್ದರಿಂದ ಎಲ್ಲ ಜೀವಿಗಳನ್ನು ಕುರಿತು ಹುಟ್ಟಿದ ಎಂದಿಗೂ ಇಲ್ಲ. ನೀನು ದುಃಖಿಸಲು ಅರ್ಹನಾಗಿದ್ದೀಯೇ. ಅನುವಾದ ನೋಡೋಣ ಬನ್ನಿ. ಭರತ ವಂಶಜನಾದ ಅರ್ಜುನನೇ, ಈ ದೇಹದಲ್ಲಿ ವಾಸಿಸುವವನನ್ನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ಆದುದರಿಂದ ನೀನು ಯಾವ ಜೀವಿಗಾಗಿಯೂ ದುಃಖಿಸುವ ಕಾರಣವಿಲ್ಲ. ಶ್ರೀ ಕೃಷ್ಣನು ಹೇಳಿದ ಭಾವಾರ್ಥ ತಿಳಿಯೋಣ ಬನ್ನಿ. ಆವಿಕಾರಿಯಾದ ಆತ್ಮವನ್ನು ಕುರಿತು ಬೋಧನೆ ಅಧ್ಯಾಯವನ್ನು ಭಗವಂತನು ಈ ಮುಕ್ತಾಯಗೊಳಿಸುತ್ತಾನೆ. ನಿತ್ಯವಾದ ಆತ್ಮವನ್ನು ಹಲವು ವಿಧಗಳಲ್ಲಿ ವರ್ಣಿಸಿದ ಶ್ರೀಕೃಷ್ಣನು ಆತ್ಮಕ್ಕೆ ಸಾವಿಲ್ಲ, ದೇಹವು ತಾತ್ಕಾಲಿಕ ಎನ್ನುವುದನ್ನು ತೋರಿಸಿಕೊಡುತ್ತಾರೆ. ಆದುದರಿಂದ ಕ್ಷತ್ರಿಯನಾದ ಅರ್ಜುನನು ತನ್ನ ತಾತ ಮತ್ತು ಗುರುಗಳು ಭೀಷ್ಮ ಮತ್ತು ದ್ರೋಣರು ಸಾಯುತ್ತಾರೆ ಎಂಬ ಭಯದಿಂದ ಕರ್ತವ್ಯಚ್ಯುತನಾಗಿರಬಾರದು. ಶ್ರೀಕೃಷ್ಣನು ಅಧಿಕಾರಿವಾಣಿಯಿಂದ ನಾವು ಕಲಿಯಬೇಕಾದದ್ದು ಆತ್ಮವೇ ಇಲ್ಲ ಎನ್ನುವುದಲ್ಲ, ಐಹಿಕ ಬೆಳವಣಿಗೆಯ ಒಂದು ನಿರ್ದಿಷ್ಟ ಘಟ್ಟದಲ್ಲಿ ರಾಸಾಯನಿಕ ವಸ್ತುಗಳ ಪರಸ್ಪರ ಕ್ರಿಯೆಯಿಂದ ಜೀವದ ಲಕ್ಷಣಗಳು ಸೃಷ್ಟಿಯಾಗುತ್ತವೆ ಎಂದೂ ಅಲ್ಲ. ಆದರೆ ಐಹಿಕ ದೇಹದಿಂದ ಭಿನ್ನವಾದ ಆತ್ಮವಿದೆ ಎಂದು ನಂಬಬೇಕು. ಆತ್ಮವು ನಿತ್ಯವಾದದ್ದು ಎಂದ ಮಾತ್ರಕ್ಕೆ ಹಿಂಸೆ ಪ್ರೋತ್ಸಾಹವಿದೆ ಎಂದಲ್ಲ. ಯುದ್ಧ ಕಾಲದಲ್ಲಿ ವಾಸ್ತವವಾಗಿ ಅದರ ಅಗತ್ಯವಿದ್ದಾಗ ಹಿಂಸೆಯೂ ಅಸಮರ್ಥವಲ್ಲ. ಆದರೆ ಆ ಅಗತ್ಯವನ್ನು ಭಗವಂತನ ಸಮ್ಮತಿಗೆ ಅನುಗುಣವಾಗಿ ನಿರ್ದಿಷ್ಟಬೇಕಲ್ಲದೆ ಮನಸ್ಸು ಬಂದಂತಲ್ಲ.